ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಬ್ರಿಟಿಷರ ವಸಾಹತಿನ ಸಮಯದಲ್ಲಿ ಅನೇಕರು ಹುತಾತ್ಮರಾಗಿದ್ದಾರೆ. ನರಗುಂದದ ಬಾಬಾ ಸಾಹೇಬ್, ಸುರಪುರದ ವೆಂಕಪ್ಪ ನಾಯಕ, ಕಿತ್ತೂರಿನ ಸರದಾರ ಗುರುಸಿದ್ದಪ್ಪ, ಸಂಗೊಳ್ಳಿ ರಾಯಣ್ಣ, ಅವರಾದಿ ವೀರಪ್ಪ, ಮಲ್ಲಮ್ಮನ ಬೆಳವಡಿಯ ವಡ್ಡರೆ ಯಲ್ಲಣ್ಣ, ಕರವಸಪ್ಪ, ರುದ್ರಾ ನಾಯಕ್, ನೀಲಾ ನಾಯಕ್, ಹೋಗರ್ತಿಯ ಭೀಮಾ ಜಡ್ಡಿಮನಿ, ತೋಪಿನಕಟ್ಟಿಯ ಕೋನೇರಿ, ಬಸ್ತವಾಡದ ಯಲನಾಯಕ, ಕೊಡಚವಾಡದ ನೀಮಣ್ಣ, ಹನಬರಟ್ಟಿಯ ಬಸಲಿಂಗಪ್ಪ ಮುಂತಾದವರು ಹುತಾತ್ಮರಾಗಿದ್ದು, ಇವರಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ನಾಡಿನ ರಕ್ಷಣೆಗಾಗಿ, ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ, ರಾಜ್ಯದ ದೇಶದ ಉಳುವಿಗಾಗಿ ಆತ್ಮಾರ್ಪಣೆ ಮಾಡಿಕೊಂಡಿದ್ದಾನೆ. ಇವನ ಸವಿ ನೆನಪಿಗಾಗಿ ಸಂಗೊಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಶಾಲೆ ಹಾಗೂ ರಾಕ್ ಗಾರ್ಡನ್ ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿಯೊಂದು ದೃಶ್ಯಗಳು ಸ್ವಾತಂತ್ರ್ಯ ಪೂರ್ವ ಇತಿಹಾಸವನ್ನು ನೋಡಲು ಬಂದ ಪ್ರವಾಸಿಗರನ್ನು, ರಾಯಣ್ಣನ ಅಭಿಮಾನಿಗಳನ್ನು ಸೆಳೆಯುತ್ತಿದೆ. ವಿಶೇಷವಾಗಿ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುಣಮಟ್ಟದ ಶಿಕ್ಷಣ ಪಡೆಯಲಿಕ್ಕೆ ವಿದ್ಯಾಕೇಂದ್ರವನ್ನು ಹೊಂದಿದೆ. ಆಗಿನ ಕಾಲದಲ್ಲಿ ಸಂತೆ ನಡೆಯುತ್ತಿದ್ದ ದೃಶ್ಯ ಹುಬ್ಬೇರಿಸುವಂತೆ ಮಾಡಿದೆ. ಹಳ್ಳಿಯ ಜನರ ಜೀವನ ದೃಶ್ಯಗಳು ಚಿರಸ್ಮರಣೀಯವಾಗಿವೆ. ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾದ ಶೂರ ಸಂಗೊಳ್ಳಿ ರಾಯಣ್ಣನ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು. ಭರಮಪ್ಪ ಹಾಗೂ ಕೆಂಚಮ್ಮ ದಂಪತಿಗಳಿಗೆ ಹುಟ್ಟಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುವ ದೃಶ್ಯ ಕಣ್ಮನ ಸೆಳೆಯುವಂತಿದೆ. ಕಾಲಾಂತರದಲ್ಲಿ ರಾಯಣ್ಣ ಕುಸ್ತಿಪಟುವಾಗಿದ್ದು, ಗೆದ್ದು ಬಂದ ನಂತರ ಸಂಗೊಳ್ಳಿಯಲ್ಲಿ ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ತಂದೆ ಭರಮಪ್ಪನಿಗೆ ಮೆರವಣಿಗೆ ಮಾಡಿದ ದೃಶ್ಯ ನೋಡಲು ಕಾಣಸಿಗುತ್ತವೆ. ಭರತಖಂಡದಲ್ಲಿಯ ಕುರುಬರು ತಮ್ಮತನ ಹಾಗೂ ಅಸ್ತಿತ್ವವನ್ನು ಉತ್ತಮವಾಗಿಸಿಕೊಂಡು ಸನಾತನ ಹಿಂದೂ ಧರ್ಮಕ್ಕೆ ಹೊಂದಿಕೊಂಡಿದ್ದಾರೆ. ಹಿಂದೂಸ್ತಾನದ ಬಹುಪಾಲು ಕುರುಬರು ಶೈವರು, ಶಿವನ ಆರಾಧಕರು. ಯಾವ ವಿಷಯದಲ್ಲಿಯೂ ಸಹ ಹಿಂದೆ ಬೀಳದೆ ಸಹನೆ, ಸಂಪ್ರದಾಯ, ಸ್ವಾಭಿಮಾನ, ರಾಷ್ಟ್ರಾಭಿಮಾನ ಮುಂತಾದವುಗಳಲ್ಲಿ ಹೊಂದಿದ್ದಾರೆ. ಇಂತಹ ಕುರುಬ ಧರ್ಮದಲ್ಲಿ ಹುಟ್ಟಿದ ರಾಯಣ್ಣನ ಜೀವನ ಚರಿತ್ರೆ ರಾಕ್ ಗಾರ್ಡನ್ನ ಸಂಗೊಳ್ಳಿಯಲ್ಲಿ ನಿರ್ಮಾಣವಾಗುತ್ತಿದ್ದು ಹೆಮ್ಮೆಯ ಸಂಗತಿ ಎಂದು ಹೇಳಲಿಕ್ಕೆ ಅತಿಶಯೋಕ್ತಿ ಎನಿಸುವುದಿಲ್ಲ. ಸಾಮಾನ್ಯವಾಗಿ ಆ ದಿನಗಳಲ್ಲಿ ಜೋಳದ ರಾಶಿಗಳನ್ನು ಮಾಡಿ ಪೂಜೆ ಸಲ್ಲಿಸಿ ಸಾಮೂಹಿಕವಾಗಿ ಊಟವನ್ನು ಮಾಡಲಾಗುತ್ತಿತ್ತು. ಇದು ಬ್ರಿಟಿಷರಿಗೆ ಗೊತ್ತಾಗಿ 1830 ಜನವರಿಯಲ್ಲಿ ರಕ್ತಮಾನ್ಯ ಭೂಮಿಯಲ್ಲಿ ನಡೆದ ಸಹಪಂಕ್ತಿ ಭೋಜನಕ್ಕೆ ಸಂಪಗಾವಿಯಿಂದ ಆಂಗ್ಲ ಸೈನ್ಯಗಳನ್ನು ಕಳುಹಿಸಿ ಭಯಂಕರ ಕಾದಾಟವಾಗಿ ಸಹಚರರು ಆಂಗ್ಲ ಸೈನ್ಯವನ್ನು ಹಿಮ್ಮೆಟ್ಟಿಸಿದರು. ಪ್ರತಿಯೊಬ್ಬರು ಈ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ಗೆ ಭೇಟಿ ನೀಡಿ ಕಣ್ಮುಂದೆ ನೆರವೇಳುವ ದೃಶ್ಯ ರಾಯಣ್ಣ ಹಾಗೂ ಕಿತ್ತೂರು ಚೆನ್ನಮ್ಮಳ ಗತವೈಭವದ ಕಾಲವನ್ನು ಮರುಕಳಿಸುವಂತೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮೊಂದಿಗೆ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ ಮಲ್ಲಮ್ಮನ ಬೆಳವಡಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಂಪಗಾವಿ ಬಿಡಿ ಅಮಾಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದು ಹಾಗೂ ಕೆಂಚಮ್ಮಳ ಕಂದಾಯ ನಿರಾಕರಣೆ, ರಾಯಣ್ಣ ಜೈಲಿನಿಂದ ಪರಾರಿ ಹಾಗೂ ಆತನ ಬಂಧನ ತಪ್ಪದೆ ವೀಕ್ಷಿಸಿ.
ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.